Morning vibe friends, good morning. It's Friday today and ಈಗ ಜಲ್ದಿ ಕೆಲಸ ಮುಗಿಸ್ಕೋಬೇಕು ಅಂಥೇಳಿ ಜಲ್ದಿ ಎದ್ದೀನಿ ನೋಡ್ಬೇಕು ಏನೇನಾಯ್ತದ ಅಂತ. ಆ್ಯಂಡ್ ಬರ್ಡ್ ಸೌಂಡ್ ನೋಡಿರಿ 4:30 ಆಯಿತು ಅಂದ್ರೆ ಬರ್ಡ್ ಸೌಂಡ್ ಕಂಟಿನ್ಯೂಸ್ ಆಗಿರ್ತದೆ. ಈಟ್ ಸೂಪರಾಗಿ ಅನ್ನಿಸ್ತದೆ ಫ್ರೆಂಡ್ಸ್. ಲಿಟ್ರಲಿ ಮೊಬೈಲ್ನಾಗ ಹೆಂಗೆ ಬರ್ಡ್ಸ್ ಸೌಂಡ್ ಇಕ್ಕೋತಾರೆ ನೋಡ್ರಿ ಆ ಥರ ಅನ್ನಿಸ್ತದೆ. ಲಿಟ್ರಲಿ ಸೂಪರ್ಬ್ ಆಗದ. ಎಲ್ಲ ಕಡೆ ಬರ್ಡ್ಸ್ ಅವ ಚೀಚಿ ಚೀಚಿ ಮಾಡ್ಕೋತ ಸೂಪರಾಗಿ ಅನ್ಸತ್ತು. ಆ್ಯಂಡ್ ಒಂದು ಸ್ವಲ್ಪ ಹೊರಗೆ ಬಂದ ತಕ್ಷಣ ಹನುಮಾನ್ಜಿ ಟೆಂಪಲ್ ಗೋಪುರ ಕಾಣಿಸ್ತು. ಸೊ ಅಲ್ಲಿ ಶಣ್ ಮಾಡೀನಿ ಜರ ಮುಂದ್ಕೋತ ಹೋಗಿ ನೋಡೋರಿ ನಟಿಗೆ ಸಾಕ್ಷಾತ್ ಹನುಮಾನ್ಜಿ ದರ್ಶನ ಕೊಟ್ಟಂಗೆ ವಾನರಸೇನು ಬಂದಿತ್ತು ಕಂಪ್ಲೀಟಾಗಿ ಒಂದು 10-15. ಸೊ ಝುಂಡ್ನಾಗ ಬಂದೆವು. ಮತ್ತು ಎಲ್ಲೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾವಂತ ಪಟ್ಟ ಅಂತ ಓಂ ನಮ ಶಿವ ಅನ್ಕೋತ ಇಲ್ಲೊಂದು ಸ್ವಲ್ಪ ಹೂವು ಏನರ ಸಿಗ್ತವೇನೋ ಅಂತ ನೋಡಿದೆ, ಬಟ್ ಸಿಕ್ಕಿಲ್ಲ. ಬಂದ ಒಳಗೆ ಬರೋಸ್ ತನಕ ಮೋಟ್ರ್ ಚಾಲು ಮಾಡಿದ್ರು ವೈನಿ. ಸೊ ಪಟ್ ಅಂತ ನೀರು ತುಂಬಿಕೊಂಡೆ. ಸ್ಟ್ಯಾಂಡರ್ಡ್ ಟೆಕ್ನಿಕ್ ನೋಡಿ, ಅಲ್ಲಿ ನಿಂತು ಹಿಂಗೆ ಸಿಂಕಿನಾಗ ಇಟ್ಟು ತುಂಬ್ಕೊಳ್ಳೋಕೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ವೈರ್ಗಳಿಗೆ ಯೂಸ್ ಮಾಡೋ ವಂಕಿ ಇರ್ತದೆ ನೋಡಿ, ಆ ವಂಕಿಯಲ್ಲಿ ಇಟ್ಟು ತುಂಬ್ಕೊತೀನಿ. ಆ್ಯಂಡ್ ನೀರು ತುಂಬ್ಕೊಂಡ ನಂತರ ಒಂದು ಕಡೆ ಕುಕ್ಕರ್, ಒಂದು ಕಡೆ ಮತ್ತು ಅನ್ನಕ್ಕೆ ಇಟ್ಟು ಬ್ಯಾಳಿ ಕುಕ್ಕರ್ ಇಟ್ಟು ಅನ್ನಕ್ಕೆ ಓಪನಾಗಿ ನಮ್ಮ ಬೋಣೆ ಮಾಡ್ತಲ್ಲ ಅವಕ್ಕೆ ಇಟ್ಟು ಹೋಗಿ ಹೂವು ತೊಗೊಂಡು ಬರ್ತಾಯಿದ್ದೀನಿ. ಸೊ ಇವತ್ತೊಂದು 10 ಹೂವು ಇದ್ದು 1-2 ಹೂವು ತೊಗೊಂಡು ಬಂದೀನಿ. ಆ್ಯಂಡ್ ಇವತ್ತು ಹೂವು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಗಿಡಕ್ಕೆ, ಯಾಕಂದರೆ ಎಲ್ಲ ಹೂವು ಮುಗ್ದವ, ಚಿಗಿಲತ್ತದ ಗಿಡ ಎಲ್ಲ. ಅದಕ್ಕೆ 1-2 ಗುಲಾಬಿ ಇದ್ರೆ ತೊಗೊಂಡು ಬರ್ಲಕ್ಕೆ ಹೋಗೀನಿ. ನೋಡ್ರಿ ಪ್ರೆಟಿ ಅನ್ಸುತ್ತಲ್ಲ. ಆ್ಯಂಡ್ 2 ದಾಸವಾಳ ಹೂವನೂ ನೆನಪು ಹೋಗ್ಯದ. ಆ್ಯಂಡ್ ಹೂವು ಕಟ್ಕೊಂಡು ಬಂದ ನಂತರ ಕಂಪಲ್ಸರಿ ರೊಟೀನ್ ವರ್ಕ್ ನೀರು ಕುಡಿತಾ ಇದ್ದೀನಿ ಕುಂತಿ ಆರಾಮ್ಸ ಅಂಟ. ಸ್ಲೋ ಆಗಿ ಕುಡಿಬೇಕು ಫ್ರೆಂಡ್ಸ್. ನೀರು ಯಾವಾಗಲೂ ಘಟ 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 ಕೊಂಡ್ರೆ ಹೊಟ್ಟೆ ತುಂಬ್ತದೆ. ಖರೆ ಅಂತಂದ್ರೆ ನೀರು ಕುಡಿದಿದ್ದೇವೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಬ್ಯಾಸ್ಗಿಯಾಗಿ ನೀವು ಈ ಫೀಲಿಂಗ್ ಅಬ್ಸರ್ವ್ ಮಾಡ್ಬೋದು. ನಮ್ಮ ನೀರ್ಕೆಗೆ ಒಂದು ಕುಡಿತೇವೆ, ಬಟ್ ಅದು ಏಟ್ಕೊಂಡ್ರೂ ಹೊಟ್ಟೆ ತುಂಬ್ತದೆ, ಬಟ್ ನಾವು ನೀರು ಕುಡ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಒಟ್ಟ ಆಗೋಲ್ಲ. ಸೊ ಅದಕ್ಕೆ ಯಾವಾಗೂ ನೀರು ಸ್ಲೋ ಆಗಿ ಕುಡಿಬೇಕು ಫ್ರೆಂಡ್ಸ್. ಒಳ್ಳೊಳಗೆ ದೋಸೆ ಮತ್ತು ಉತ್ತಪ್ಪ ಮಾಡ್ಲಿಕ್ಕೆ ಇವಾಗೆ ನನಗೆ ಇಟ್ಲತ್ತೀನಿ ಫ್ರೆಂಡ್ಸ್. ಉದ್ದಿನಬೇಳೆ ಆ್ಯಸ್ ಎ ಸೈಡ್ ಆಲ್ವೇಸ್ ನಾ ಅಂದಾಜಾನೆ ಇಕ್ತೀನಿ, ಇಷ್ಟು ಅಷ್ಟೊಂದು ಕ್ವಾಂಟಿಟಿ ಏನಿಲ್ಲ. ಉದ್ದಿನಬೇಳೆ ನಮ್ಮ ಕಡೆ ಜರ ಹೊಟ್ಟಿಂದೇ ಇರ್ತಾವೆ, ಯಾಕಂದ್ರೆ ಮನೆಗೆ ಇರ್ತಾವಲ್ಲ. ಆ್ಯಂಡ್ ಕಡಲೆಬೇಳೆ ಆ್ಯಂಡ್ ಇವು ಹೆಸರು ಬೇಳೆ ಅವ. ಇವು ಯಾಕೆ ಹಿಂಗೆ ಸಪ್ರೇಟ್ ಇಟ್ಟಿದೆ ಅಂದ್ರೆ ಬೆಂಚ್ಬೇಕಾಯ್ತದ. ಒಂದು ಸ್ವಲ್ಪ ಕಂಕರ್ ಅನ್ಸುತ್ತೆ, ಬರೀಕ ಉಸುಬು, ನಾಟ್ ಕಂಕರ್, ಉಸುಬು ಅನ್ಸುತ್ತೋ, ಅದಕ್ಕೆ ಬೇಕಿದು. ಆ್ಯಂಡ್ ಇವು ಅಕ್ಕಿ ಕ್ವಾಂಟಿಟಿ ನೋಡಿ ಎಷ್ಟು ತೊಗೊಳತ್ತೀರಿ 4 ಜನರಿಗೆ ಅಂದ್ಕೋಬೋದು. 2 ಡೇಸ್ ಸಲುವಾಗಲ್ಲ, ಒಂದಿನ ದೋಸೆ ಮಾಡ್ತೀನಿ, ಒಂದಿನ ಪಡ್ಡು ಮಾಡ್ತೀನಿ. ಆ್ಯಂಡ್ 6 ಜನರ ಸಲುವಾಗಿದ್ದು, 4 ಜನ ಅಲ್ಲ. ಅವ್ವ ಸಲಕ್ಕೆ ಮಾಡಿ ಕಳಿಸ್ತೀನಿ. ಪಾಪ ಅವ್ವ ಇಬ್ಬರು ಸಲಕ್ಕೆ ಏನು ಹಾಕ್ಕೋತಾರೆ, ಏನು ತೊಳೆದು ನೆನೆಕಿಕ್ಕಿ ಮತ್ತು ಮಿಕ್ಸರ್ ಕೆಲ್ ಹಾಕ್ತಾರೆ, ಅದಕ್ಕೆ ನಾನೇ ಇಲ್ಲಿಂದೇ ಕಳಿಸ್ತೀನಿ. ಸೊ ಇದು 4 ಅಲ್ಲ 6 ಜನರ ಸಲುವಾಗಿ ಫಾರ್ 2 ಡೇಸ್ ದೋಸೆ ಆ್ಯಂಡ್ ಪಡ್. ಸೊ ಪ್ರೀ ಪ್ಲ್ಯಾನಿಂಗ್ ಇವಾಗ ಇಟ್ಟ ಅಂದ್ರೆ ಚೆನ್ನಾಗಿ ಫಾರ್ಮೆಂಟ್ ಆಯ್ತದು ಅಂಥೇಳಿ ಇಡ್ತೀನಿ. ಸೊ ನಡ್ ಎರ್ಲಿ ಮಾರ್ನಿಂಗ್ ಅಟ್ಲೀಸ್ಟ್ 8 to 9 hours ನೆಂದ್ರೆ ಚಲೋ ಅನ್ನಿಸ್ತು. ಸೊ ನೆನೆಸಿ ಇವಾಗ ತೊಳೆದಿಟ್ಟ ಅಂದ್ರೆ ನೆನೆಸಿಟ್ರೆ ಮುಗೀತು. ಸೊ ಲೆಟ್ ಅಸ್ ಡೂ ಆರ್ ಪ್ರೀ ಪ್ಲ್ಯಾನಿಂಗ್ ವರ್ಕ್ ಫಾರ್ 2 days. 2 days ಬ್ರೇಕ್ಫಾಸ್ಟ್ ರಿಲ್ಯಾಕ್ಸ್ ಆಗ್ಬೋದು. ಫರ್ಮೆಂಟೆಡ್ ಫುಡ್ ಈಸ್ ವೆರಿ ಗುಡ್ ಫ್ರೆಂಡ್ಸ್. ಅಂದರೆ ಹಿಂಗೆ ಹುಳಿ ಇರ್ತದಲ್ಲ, ಅದು ಗಟ್ ಫ್ರೆಂಡ್ಲಿ ಫುಡ್. ಸೊ ಅದು ಹೆಲ್ತ್ಗೂ ಚಲೋ ಆ್ಯಂಡ್ ವೆಯ್ಟ್ ಲಾಸ್ಗೂ ಚಲೋ. ಈ ಥರ ಬೆಂಚ್ರ ನೋಡ್ರಿ, ಬರೀ ಬ್ಯಾಳೆ ಬರ್ತಾವೆ, ಹಿಂದೆಲ್ಲ ಉಸುಬದನ್ನ ಇರ್ತದೆ. ತೋರಿಸ್ತೀನಿ ತಡೀರಿ. ಬ್ಯಾಳೆ ಹಲ್ಕಿ ಇರ್ತಾವಲ್ಲ, ಸೊ ಎದುರು ಬರ್ತಾವೆ ನೋಡ್ರಿ. ಕರೆ ನಿಮ್ಗೆ ಹಿಂದೆ ಕಾಣಿಸ್ತೇನೋ ಉಸುಬು ಇಟ್ಟದ ಅಂತ ಹೇಳಿ ತೋರಿಸ್ತೀನಿ ತಡೀರಿ. ಇಲ್ಲ, ಹಾಂ ಬಾಯ್. ನೋಡಿರಿ ಫ್ರೆಂಡ್ಸ್ ಎಷ್ಟು ಉಸುಬದ ಅನ್ನೋದು. ನಾನು ನೀರು ತೆಗೆದು ತೋರಿಸ್ತೀನಿ ತಡೀರಿ. ಒಂದು ವೇಳೆ ನಮ್ಗೆ ಬೇಡ ಮತ್ತು ಎಲ್ಲಿಗೆ ಉಸುಬು ಬರ್ತದೆ ಅಂತಂದ್ರೆ ಇವೇಸ್ ಬ್ಯಾಳೆ ಚೆಲ್ಕೋಬೋದು. ನೋಡಿ ಎಷ್ಟದ, ನಾನು ಲಿಟ್ರಲಿ ಹೊರಗೆ ತೆಗೆದು ತೋರಿಸ್ತೀನಿ ತಡೀರಿ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಉಸುಬದ ಅಂಥೇಳಿ. ಫುಲ್ ನಿಮ್ಗೆ ಹೊರಗೆ ಹೋದ್ರೆ ಶೈನ್ ಆಗಿತ್ತು. ಯಾಕೆ ಇದೆಲ್ಲ ಉಸುಬೆ, ಈಟ್ ಉಸುಬು ಬಂದಿದೆ ಕಂಪ್ಲೀಟಾಗಿ. ಫ್ರೆಶ್ ವಾಟ್ರ್ ಹಾಕಿ ತೋರಿಸ್ತೀನಿ ತಡೀರಿ. ಆ್ಯಂಡ್ ನೋಡಿರಿ ಇಷ್ಟೆಲ್ಲ ಖಾಲಿ ಇದು ಒಂದು ಸಣ್ಣ ತೆಮ್ಮಿಗೆ ಇದ್ರೊಳಗೆ ತೊಗೊಂಡಿನಿ. ಇಷ್ಟರಾಗ ಎಷ್ಟು ಬಂದಿದೆ ನೋಡ್ರಿ ಅವ್ರು ಪೂರ ಕಂಕರ್. ಆ್ಯಂಡ್ ವಾಟರ್ ನೋಡಿರಿ, ನಾನು ಇಷ್ಟೇ ನೀರು ತೊಗೊಂಡಿನಿ. ಲಿಟ್ರಲಿ 7-8 times ಬೆಂಚ್ ಅಂದ್ರೆ ಹಿಂಗೆ ಕ್ಲೀನ್ ಮಾಡೀನಿ. ಇಷ್ಟೇ ನೀರು ನಾನು
ಒಂದು ಬಾಟಲ್ ನೀರು ಒಯ್ಯೋ ಅಷ್ಟೇ. ಒಂದು ಬಾಟಲ್ ನೀರಿನಾಗ ನಂಬರ್ ಆಫ್ ಟೈಮ್ಸ್ ನಾವು ಕ್ಲೀನ್ ಮಾಡ್ಬೋದು, ಬೆಂಚ್ಬೋದು. ಅಂದ್ರೆ ಹಿಂಗೆ ಮಾಡ್ಕೊತ ತೆಗಿತೀವಲ್ಲ, ಈ ದೋಸೆಯಿಂದ ಆ ಪ್ರೊಸೀಜರ್. ನೀರು ವೇಸ್ಟ್ ಆಗಲ್ಲ, ಒಳಗಿನ ಕಂಕರ್ನೂ ಬರ್ತಾವೆ, ಮಣ್ಣಿದ್ರೂ ಹೋಯ್ತದೆಲ್ಲ. ಇದ್ರೆ ನಿಮ್ಗೆ ಇದೇನು ಮೇಲೆ ಕಾಣಿಸುತ್ತೆ ನೋಡ್ರಿ, ಮಣ್ಣದ ಕೆಳಗೆ ನಿಂತಿಂದೆಲ್ಲ ಬರೀ ಉಸುಬು ಇರ್ತದೆ ನೋಡಿರಿ. ಹೊಲದಾಗ ರಾಸಿ ಮಾಡಿಂದ ಇರ್ತಾವಲ್ಲ, ಸೊ ಅದು ಬರೀ ಉಸುಬದ ನೋಡ್ರಿ. ಸೌಂಡ್ ಕೇಳಿಸ್ಲಾ? ಓಕೆ ಉಸುಬದ ಇದು. ಸೊ ಅದಕ್ಕೆ ವರ್ಕ್ನು ಕಂಪ್ಲೀಟ್ ಆಯಿತು, ವಾಟರ್ನೂ ಸೇವ್ ಆಯ್ತವೆ. ಆ್ಯಂಡ್ ಈ ನೀರಿಗೆ ನಾನು ಏನು ಮಾಡ್ತೀನಿ ಅಂತಂದ್ರೆ ತೋರಿಸ್ತೀನಿ ಅದನ್ನು. ಈ ನೀರು ಹಿಂಗೆ ಸ್ಟೋರ್ ಮಾಡ್ಕೊಂಡು ಗಿಡಗಳಿಗೆ ಹಾಕ್ತೀನಿ ನೋಡ್ರಿ. ಅಕ್ಕಿ ತೊಳೆದಿಂದು, ಬ್ಯಾಳಿಗಳು ತೊಳೆದಿಂದ ನೀರು ಇವೆಲ್ಲ. ಅಕ್ಕಿ ಸೊಸೈಟಿ ಅಕ್ಕಿ ಇರ್ತಾವಲ್ಲ ಜಾಸ್ತಿ, ಅಂದ್ರೆ ರೇಷನ್ ಅಕ್ಕಿ ಅಂತಾರಲ್ಲ ಅವು ನೀರವ, ಅವು ಜಾಸ್ತಿ ಕಾಲಾಗ ಅದನ್ನು ಎಲ್ಲಿ ಬಂದಿಂದಿರ್ತಾವಲ್ಲ, ಅದ್ರ ಸಲುವಾಗಿ ನೀಟಾಗಿ ತೊಳೆದು ಗಿಡಕ್ಕೆ ಹಾಕ್ತೀನಿ ನೀರು. ಈ ನೀರನ್ನೂ ವೇಸ್ಟ್ ಆಗೋಲ್ಲ, ಅವಕ್ಕೂ ನ್ಯೂಟ್ರಿಷನ್ ಸಿಗ್ತಾವೆ. ಸೊ ವಾಟರ್ನೂ ಸೇವ್ ಆಯ್ತವ. ಸೊ ಈ ಥರ ಮಲ್ಟಿ ಯೂಸ್ ಮಾಡ್ಕೊಬೋದು ನಾವು ನೋಡ್ರಿ. ಈ ಥರ ಇದ್ದಿಂದ ಅಕ್ಕಿ ವೈಟ್ ಅನ್ಸುತ್ತವಲ್ಲ, ಸೊ ಅದಕ್ಕೆ ಇವು ಎಲ್ಲೆಲ್ಲಿ ಯಾರ್ಯಾರು ಕಾಲಾಗ ಬಂದಿರ್ತಾವೆ, ಚೀಲಗಳು ಮಲ್ಟಿ ಟೈಮ್ಸ್ ಯೂಸ್ ಮಾಡಿರ್ತಾವಲ್ಲ, ಸೊ ಕಪ್ ಅನ್ನಿಸ್ತಾವೆ. ಚೆನ್ನಾಗಿ ತೊಳೆದ್ರೆ ಒಂದು 4-5 ಟೈಮ್ಸ್ ತೊಳೆದ್ರೆ ವೈಟಾಗಿ ಬರ್ತಾವೆ. ಆ್ಯಂಡ್ ದೋಸೆನೂ ವೈಟ್ ತಿನ್ನೋರಿಗೆ ವೈಟ್. ಆ್ಯಂಡ್ ಇವು ಮಿಕ್ಸ್ಡ್ ದಾಲ್ ಅವ ಫ್ರೆಂಡ್ಸ್, ಹೇಳಿಲ್ಲ ನಿಮ್ಗೆ. ಕಡಿಬೇಳೆ, ಉದ್ದಿನಬೇಳೆ, ಹೆಸರು ಅವ. ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಹಾಕೋದು, ಬಟ್ ಡೈಲಿ ಯೂಸ್ ಮಾಡ್ತಿಲ್ಲ, ಮತ್ತಿದ್ಕಂತ ಹಾಕಿರಿ ಫ್ರೆಂಡ್ಸ್. ಸೊ ಪಡ್ಡ ಆ್ಯಂಡ್ ದೋಸೆ ಸಲುವಾಗಿ ನನಗೆ ಇಕ್ಲತ್ತೀನಿ. ಸ್ಯಾಟರ್ಡೇ ಸಂಡೇ ರೆಸ್ಟ್ ನಾವು. ಬಿಸಿಲು ನೋಡಿರಿ ಫ್ರೆಂಡ್ಸ್, ಬಿಸಿಲು ನೋಡಿದ ಬಾದ್ ಯಾರ್ಯಾರ ರೈನಿ ಸೀಸನ್ ಅಂತರ ಕೆಲವೊಂದು ಜಾಗದಲ್ಲಿ ರೈನ್ಫಾಲ್ ಜಾಸ್ತಿ ಅದ. ಪಾಪ ಜೀವಗಳು ಹೋಗ್ಲತ್ತಾವ. ಇಲ್ಲಿ ಇಲ್ದ್ರೆ 3-4 ಡೇಸ್ ಆಯಿತು. ಈಟ್ ಕಡಕ್ ಬಿಸಿರದ ನೋಡ್ರಿ. ಕಂಪ್ಲೀಟ್ ಸಮ್ಮರ್ ಆಗ್ಯದ. ಬಟ್ಟೆ ಅಂತೂ ನೋಡೋ ತನಕ ಒಣಗ್ದತ್ತಾವ. ಒಟ್ಟು ಕಡಕ್ ಬಿಸಿಲು. ಮ್ಯಾಲೆ ನೋಡಿ ಮುಖಾನ ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ ಹೋಗ್ಯದ. ಆ್ಯಂಡ್ ನಿಮ್ಗೆ ಹೇಳಿಲ್ಲ ಕಡೆಬೇಳೆ ಇವು ಹಸಿಗಿವು ಅಂತ. ಮತ್ತು ಇವತ್ತು ಒಣಗ್ಲತ್ತೀನಿ ಕಂಟಿನ್ಯೂಸ್ 2 ಡೇಸ್ ಆಯಿತು ಒಣಗ್ಲತ್ತೀನಿ. ಇವತ್ತು ಕಂಪ್ಲೀಟಾಗಿ ಒಣಗ್ಯಾವ, ಬೀಸ್ಕೊಂಡು ಬರೋಕ್ಕಿದ್ದೀನಿ. ಆ್ಯಂಡ್ ಅಕ್ಕಿನೂ ಒಣಕ್ಕಿನಿ, ಅವನು ಬೀಸ್ಕೊಂಡು ಬರವ. ಮುರ್ಕುಲ್ ಮಾಡಿದ್ದೆ ಫ್ರೆಂಡ್ಸ್, ಪಾಪ ವೈಷ್ಣವಿ ದಿನ ಏನಾರ ಮಾಡಮ್ಮ ಅಂತಿರತ್ತೆ. ಅದಕ್ಕೆ ಇವತ್ತು ಬೀಸ್ಕೊಂಡು ಬಂದೀನಿ. ನೋಡ್ತೀನಿ ಎಗೊತ್ತು ಮಾಡ್ತೀನಿ, ಏನೋ ಟೈಮ್ ಇವತ್ತು ಸಿಗ್ತದೆ ನಂಗೆ ಮಾಡ್ಲಿಕ್ಕೆ ಅನ್ನೋದನ್ನು. ಸೊ ಬೀಸೋದಂತೂ ಇಕ್ಲತ್ತೀನಿ. ಆ್ಯಂಡ್ ಐ ವಿಲ್ ಶೋ ನಾನು ಅದ್ರಾಗ ಏನೇನೆಲ್ಲ ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ನಿಮಗೆ ನಂತರ. ಬಟ್ಟೆ ಒಗೆದಾಯಿತು, ಟೈಮ್ ತೋರಿಸ್ತೀನಿ ಅಂತ ಹೇಳಿ 10:15 ಆಗ್ಯದ ಫ್ರೆಂಡ್ಸ್ ಟೈಮ್. ಚಳಿ ನಡಿಗೋದು ಬೀದರ್ಗೆ ಹೋಗದ್ದ ತೋರಿಸ್ತೀನಿ. ಸ್ವೆಟಿಂಗ್ ನೋಡಿ ರೇಟ್ ಆಗ್ಲತ್ತು ಕಂಪ್ಲೀಟ್. ಬೇಸಿಗೆ ಬಿಸಿಲಾಗ್ಯದನ್ನು ಕಡಕ್ಕಾಗಿ. ಯಾಕೋ ಏನು ಭೀ ಉಣ್ಬೇಕು ಅನ್ಸಲ್ಲೋಗೈತೆ. ಅದಕ್ಕೆ ದಮ್ಮಂದ್ರಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬೆಳಗಡ್ಡಿ ಎಲ್ಲ ತಿನ್ನಿ ಬೈ ಮಿಸ್ಟೇಕ್ ಸಾಕಾಗ್ಯದ. ಆ್ಯಕ್ಚುಲಿ ಭಾಳ ಹುಷಾಗ್ಯಾವ. ಟೈಮ್ ಬಂದು 11:10. ಎಣ್ಣೆ ಕಾಯ್ದಿಲ್ಲ, ಮೆಣಸಿನ್ಕಾಯಿ, ಬೀಟ್ರೂಟ್, ಜೀರಿಗೆ ಮತ್ತು ಸಾಸಿ ಮತ್ತು ಶೇಂಗಾ ಹಾಕೀನಿ. ಇವಾಗ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೀಟ್ರೂಟ್ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕೀನಿ. ಏನು ಕರೆಂಟ್ ತೆಗ್ಲತ್ತಾರೇನೋ. ಕಲರ್ಫುಲ್ ಉಪ್ಮಾ ಇರ್ತದೆ ಬಿಕಾಸ್ ಆಫ್ ಬೀಟ್ರೂಟ್. ನಿನ್ನಿಂದೊಂದು ರೊಟ್ಟಿ ಇದೆ ಫ್ರೆಂಡ್ಸ್. ಸೊ ಆ ರೊಟ್ಟಿ ಮೇಲೆ ಬೇಳೆ ಹಾಕೊಂಡು ಉಣ್ತೀನಿ. ಸೊ ಬೇಳೆ ಗರಂ ಮಾಡೀನಿ ಇವಾಗ, ಅಂದ್ರೆ ದಾಲ್. ಎಷ್ಟು ಜನ ಹಿಂಗೆ ಉಣ್ತೀರಿ ಕಮೆಂಟ್ ಮಾಡಿರಿ. ಇವಾಗಿಂದ ಹುಡುಗರು ಕಮ್ಮಿನೇ ಉಣ್ತಾರ. ಸೊ ನಮ್ಮ ಹಿಂದಿನ ಹಿರುಗಳೆಲ್ಲ ಇದೇ ಥರ ಉಣ್ತಿರೋರು. ರೊಟ್ಟಿ ಹೋದ್ರೆ ಗರಂ ಬೇಳೆ, ಸುಡ ಬ್ಯಾಳಿ ಅಂತೀರು. ಸೊ ಆ ಸುಡ ಬ್ಯಾಳಿ ಹಾಕ್ಕೊಂಡು ಈ ಥರ ರೊಟ್ಟಿ ಒಂದು 5 ಮಿನಿಟ್ಸ್ ಇಟ್ಟರೆ ಮಸ್ತ್ ನೆನೀತದೆ, ಮಸ್ತ್ ಹತ್ತದ ಫ್ರೆಂಡ್ಸ್. ಈಗಿದು ಉಪ್ಪಿಟ್ಟಿಗೆ ಹೆಸರು ಹಾಕಿನಿ. ಏನಂತಾರೆ, ಉಪ್ಪು, ಅರಿಶಿಣ, ಗರಂ ಮಸಾಲ ಹಾಕಿನಿ. ಅದು ಮುಗೊಳ್ತದು. ಆವಾಗಿನ ತನಕ ಈ ಹೆಸರು ಮುಗೊಳಿಸೋ ತನಕ ನಾ ಇದೊಂದು ರೊಟ್ಟಿ ಊಟ ಮಾಡ್ತೀನಿ, ಅಥವಾ ಪೂರ ಉಪ್ಪಿಟ್ಟು ರೆಡಿ ಮಾಡಿ ಊಟ ಮಾಡ್ತೀನಿ. ಯಾಕಂದ್ರೆ ದಮ್ಮಂದ್ರೆ ಟೈಮ್ ಹಿಡಿತದಲ್ಲ. ನೋಡ್ರಿ, ಯಾಕೋ ಇವತ್ತು ಭಾಳ ಸಾಕಾಗೈತೆ. ಇದು ಗಡ್ಬಡ್ ಮಾಡಿ ಎಲ್ಲ ಕೆಲಸ ಮಾಡೋದ್ರಾಗ ಭಾಳ ಟಯರ್ಡ್ ಅನ್ಸತ್ತದ. ಒಂದು ಕೈಲಿ ಕ್ಯಾಮೆರಾ ಹಿಡ್ಕೊಂಡು ಮತ್ತೊಂದು ಕೈಲಿ ರವೆ ಹಾಕಿ ಚಮಚ ಆಡ್ಸೋದಾಗಲ್ಲ ಫ್ರೆಂಡ್ಸ್. ಸೊ ಅದ್ರ ಸಲುವಾಗಿ ರವೆ ಹಾಕಿ ನಂತರ ತೋರಿಸ್ತಾಯಿದ್ದೀನಿ. ಸೊ ವಾಟರ್ ಜಾಸ್ತಿ ಬೇಕು ದಪ್ಪ ಅಂದ್ರೆ ಅವಕ್ಕೆ.
ಫಸ್ಟೇ ಹೊಡೆದು ಇಟ್ಕೊಂಡಿನಿ ಒಂದಿನ ತೋರಿಸಿ ನಿಮ್ಗೆ ಈ ಕೆಲಸ ಈಸಿ ಮಾಡ್ಕೊಳಕ್ಕೆ ಹೊಡೆದು ಇಟ್ಕೊಂಡಿನಿ ಅಂತ. ಸೊ ಚೆನ್ನಾಗಿ ಹೊಡೆದು ಇಟ್ಕೊಂಡಿನಿ. ಯಾವಾಗಲೂ ಹೊಡೆದು ಇಟ್ಕೊಂಡ್ರೆ ಡೈಜೆಷನ್ ಪ್ರಾಬ್ಲಮ್ ಏನೂ ಆಗಲ್ಲ ಗ್ಯಾಸ್ ಅದನ್ನು. ಸೊ ಅದಕ್ಕೆ ಹೊಡೆದು ಇಟ್ಕೋತೀನಿ ಒಂದೇ ಬಾರಿಗೆ. ಆ್ಯಂಡ್ ಇವಾಗ ಇದಕ್ಕೆ ಕುದ್ಲಕ್ಕೆ ಬಿಡ್ಲತ್ತೀನಿ. ಸೊ ಲೆಟ್ ಇಟ್ ಬಾಯ್ಲ್. 1:4 ರೇಷೋ ಆ್ಯಕ್ಚುಲಿ, ಬಟ್ ನಾನು ಮೆಷರ್ಮೆಂಟ್ ಮಾಡಿದ್ರೆ ಅಂದಾಜು ಹಾಕ್ತೀನಿ. ಸೊ ನೀರು ನೋಡ್ಬೋದು ಎಷ್ಟು ಜಾಸ್ತಿ ಇದು. ಉಪ್ಮಾ ಇಸ್ ರೆಡಿ ಫ್ರೆಂಡ್ಸ್. ಎಷ್ಟು ಉದ್ರಾಗ್ಯದ ನೋಡಿರಿ. ಆ್ಯಂಡ್ ಕಲರ್ನ ನೋಡಿರಿ ಸನಿದಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಮಸ್ತಾಗಿ ಪಿಂಕಿಶ್ ಎಲೋಯಿಶ್ ಅನ್ಸುತ್ತೆ ಅರ್ಶಿಣ ಹಾಕಿದ ಕಡೆಯಿಂದ. ಬೇರೆ ಊಟ ಮಾಡ್ಯಾರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಆ್ಯಂಡ್ ಚೆನ್ನಾಗೂ ಇರಬೇಕು ಅಂತಲೂ ಬಯಸ್ತೀನಿ. ನಟಿಗೊತ್ತಂತ ಸ್ವಲ್ಪ ಕೆಲಸ ತಿಳಿ ದಿನ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನಡೀರಿ ಇವಾಗ ಬೀದರ್ಗೆ ಹೋಗೋರಿ. ಬಸ್ ಕಂಪ್ಲೀಟ್ ರಶ್ ಅದ ಫ್ರೆಂಡ್ಸ್. ಈಟ್ ರಶ್ ಅದ, ನಿಂದ್ರಲಕ್ಕೆ ಬಿ ಸ್ಪೇಸ್ ಇಲ್ಲ. ನಾವು ಕ್ರಾಸ್ ಆದ ನಂತರ ನಂಗೆ ಒಂದು ಸ್ವಲ್ಪ ಸೀಟ್ ಸಿಕ್ಕಿದೆ. ಅದು 4 ಮೆಂಬರ್ಸ್ ಅಡ್ಜಸ್ಟ್ ಹಾಕ್ಕೊತೀವಿ. ಆ್ಯಂಡ್ ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತಂದಲ್ಲ, ಅದು ಕಂಪ್ಲೀಟ್ ಮಾಡ್ಕೊಂಡು ಉಪ್ಪಿಟ್ಟು ರೆಸ್ಟೋರೆಂಟಿಗೆ ಹೋಗಿ ದಹಿವಡ ತೊಗೊಂಡು ಬಂದಿನಿ. ಈಟ್ ಸೂಪರ್ ಅದ ನೋಡಿರಿ ಫ್ರೆಂಡ್ಸ್. ಆ್ಯಂಡ್ ಬರೋ ಹೊತ್ತಿನ ಸೀಟ್ ಸಿಕ್ತು. ಥ್ಯಾಂಕ್ ಯು ದೇವ್ರೆ. ಬಟ್ ಇರೋ ಹೊತ್ತಿನ ಕಾಲಿಗೆ ಜಾಯಿಂಟ್ ಇರುತ್ತೆ ನೋಡ್ರಿ, ಅಲ್ಲಿ ಕಟ್ ಅಂತ ಸೌಂಡ್ ಬಂತು. ಸೊ ಅಲ್ಲಿ ಪೇನ್ ಆಗ್ಲತ್ತು. ಮನೆಗೆ ಹೋಗಿ ನೋಡ್ಕೋಬೇಕು ಏನಾಗಿದೆ ಅಂತ. ಸೊ ಈಗ ಗೊತ್ತೆಲ್ಲರಿಗೆ ಡಿನ್ನರ್ ದಹಿವಡ. ಐ ಥಿಂಕ್ ಎವ್ರಿ ಒನ್ ವಿಲ್ ಬಿ ಹ್ಯಾಪಿ. ನೋಡ್ರಿ ಎಷ್ಟು ಹ್ಯಾಪಿ ಐತರೇನಿಲ್ಲ. ಬ್ಯಾಕ್ ಫ್ರಮ್ ಬೀದರ್. ಒಂದು ಫ್ಯಾಮ್ಲಿ ಫಂಕ್ಷನ್ ಇತ್ತು ಫ್ರೆಂಡ್ಸ್. ಸೊ ಹೋಗಿನಿ 12 o'clock ಹೋಗಿನಿ. 4:15 ವಾಪಸ್. ಆ್ಯಂಡ್ ಬೀದರ್ದಿಂದ ಏನು ತಂದಿನ ತೋರಿಸ್ತೀನಿ ತಡ್ರಿ. ಉಪ್ಪಿಟ್ಟು ರೆಸ್ಟೋರೆಂಟ್ನಾಗಿಂದು ದಹಿವಡಗಳು ತೊಗೊಂಡು ಬಂದೀನಿ ಫ್ರೆಂಡ್ಸ್. ಹೇಳಿನ ನಮ್ಮ ಹೋಮ್ ಟೌನ್ಗೆ ಹೋಗಬೇಕು, ಲಾಂಗ್ ಡಿಸ್ಟೆನ್ಸ್ 40 to 50 kilometers ಆಯ್ತದ. ಚೆನ್ನಾಗಿ ಪ್ಯಾಕ್ ಮಾಡಿರಿ ಅಂತ ಮಸ್ತ್ ಪ್ಯಾಕ್ ಮಾಡ್ಯಾರ. ಒಂದ್ರದ್ದೇನೋ ಲೀಕ್ ಆಗಿನಂಗೆ ಅನ್ಸತ್ತದ. ಇಟ್ಸ್ ಓಕೆ, ನಾಟ್ ಎನ್ ಇಶ್ಯೂ. ಬಟ್ ಅದು ಮಜ್ಜಿಗೆ ಟೈಪ್ ಕೊಡ್ತಾರಲ್ಲ, ಅದೇ ಸಾಕೈತದಿಲ್ಲ ಡೌಟ್. ಮೈ ಆಲ್ ಟೈಮ್ ಫೇವ್ರೇಟ್. ಸ್ಪೆಷಲಿ ಇದು ತರ್ಲಕ್ಕೆ ಹೋಗಿ ನಂಗೆ ಅನ್ಸತ್ತದ ಫ್ರೆಂಡ್ಸ್. ನಂಗೆ ಫ್ರೆಂಡ್ಸ್ ಮೈ ಆಲ್ ಟೈಮ್ ಫೇವ್ರೇಟ್ ದಹಿ ಬೆಲ್ಲ ಫ್ರಮ್ ಉಪ್ಪಿಟ್ಟು. ಹೆಂಗೆ ಕಾಣಿಸ್ತಾ ಇದೆಯಲ್ಲ. ಬಟ್ ಇಲ್ಲಿ ನಂಗೆ ಒಂದೇನು ಅನ್ನಿಸ್ತಾ ಇದೆ ಅಂದರೆ, ಇದು ಭಾಳ ಚಿಕ್ಕ ಬೌಲ್ ಫ್ರೆಂಡ್ಸ್. ನೋಡ್ಬೋದಕ್ಕೆ ಭಾಳ ಚಿಕ್ಕದು. ನಾವು ಒಲ್ಲು ತಿಂದ್ರೆ ಅಂದರೆ ಒಲ್ ನಾಷ್ಟ ಮಾಡ್ರೆ ಜಾಸ್ತಿ ಮೊಸರು ಅದನ್ನು ಬರ್ತದೆ. ಇದು ಭಾಳ ಅರ್ಧ ಬಟ್ಲೊಟ್ಟನೂ ಇಲ್ಲ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಬರೋತಿ ನಾವು 1 ಲೀಟ್ರ್ ಮೊಸರು ತೊಗೊಂಬಂದಿನ. ಬೇಕಾದ್ರೂ ನಾವು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಾಡ್ಬೋದು ಅಂತ. ಸೂಪರ್ ಕಾಣಿಸುತ್ತೆ ನೋಡ್ಲಕ್ಕಂತೂ. ದಹಿ ಬೆಲ್ಲ ಎಟ್ 5 o'clock. ಮೈ ಡಿನ್ನರ್ ಫಿನಿಶ್. ಸ್ವಲ್ಪ ನಾಮಕೆ ವಾಸ್ತೆ ನಾಮಕಃ ಅಂದಂಗೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಕಡ್ಡಿದವ ಕೊತ್ತಂಬರಿ ಬೀಜ ಜಾಸ್ತಿ ಆದ್ರೆ ನಾವು ಮತ್ತು ಫ್ಲೇವರ್ ಸ್ಟ್ರಾಂಗಾಗಿ ಅನ್ನಿಸ್ತದೆ ಜರ ಕೊತ್ತಂಬರಿ ಬೀಜದು. ಅದಕ್ಕೆ ಒಂದು ಸ್ವಲ್ಪ ನೋಡ್ತಾ ಇದ್ರಲ್ಲ ಎಷ್ಟು. ಇವು ಯಾವನೂ ನಾವು ಫ್ರೈ ಮಾಡಿಲ್ಲ, ಡೈರೆಕ್ಟ್ ಹಾಗೆ ಹಾಕ್ತಾಯಿದ್ದೀನಿ. ಕಾಣಿಸ್ತವ ಪುಟಾಣಿ. ಸ್ವಲ್ಪ ಜೀರಾ ಎಲ್ಲಕ್ಕ ಜಾಸ್ತಿ. ಈ ಮೂರನಾಗ ನೋಡ್ಬೋದು ನಾವು ಎಷ್ಟು ಹಾಕಿನ ಕ್ವಾಂಟಿಟಿ ಏನದು. ಆ್ಯಂಡ್ ಅಜ್ವೈನ್ ಡಬಲ್ ಆಫ್ ಜೀರಾ. ಇದ್ರದ್ದು ಅರ್ಧ ಕೊತ್ತಂಬರಿ ಬೀಜ, 1 ಮುಟ್ಟಿ ಪುಟಾಣಿ, 2 ಮುಟ್ಟಿ ಅಜ್ವೈನ್, 1 ಮುಟ್ಟಿ ಜೀರಿಗೆ. ಇವೆರಡು ಡೈಜೆಷನ್ ಸಲಕ್ಕೆ, ಇದು ಟೇಸ್ಟ್ ಸಲುವಾಗಿ ನಾನು ಪುಟಾಣಿನ ಟೇಸ್ಟ್. ಇವಾಗ ಇವೆಲ್ಲ ಮಿಕ್ಸ್ ಮಾಡಾಕಿ ಬೇಯಿಸ್ಲಾಕ ಕೊಡ್ತೀನಿ. ಅಂದರೆ ಇವು ತಿನ್ನಾಗ ಹಲ್ಲಿಗೆ ಹತ್ತಲ್ಲ ಫ್ರೆಂಡ್ಸ್. ಚೆನ್ನಾಗಿ ಹತ್ತವ ತಿಲ್ಲಕ್ಕೆ ಮಸ್ತ್ ನೋಡ್ರಿ. ಘಮಕಿ ಹೀಗೆ ಬಂತು. ಬೇಯಿಸೋತಿನಾಗಂತೂ ಖತರ್ನಾಕ್ ಸ್ಮೆಲ್ ಬರ್ತದೆ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಡ್ತಾರೆ. ಚಲೋ. ಫೀಲಿಂಗ್ ಲಿಟಲ್ ಹೆಡ್ಡೇಕ್ ಆ್ಯಂಡ್ ಒಂದು ಸ್ವಲ್ಪ ಕಾಲು ಬೇನೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಕಾಫಿ ಮಾಡ್ಕೊಳತ್ತೀನಿ. ಹಾಲು ಕಾಸೀನಿ. ಎಲ್ಲ ಕೆಳಗೆ ಮಾಡಿದ ನಂತರ ಬುರ್ಗು ಸೂಪರ್ ಬಂದಿದೆಲ್ಲ. ಫಾಗಿ ಬಬಲ್ ವಾಲ ಕಾಫಿ ಈಸ್ ರೆಡಿ. ನಡ್ರಿ ಕುಡಿಯೋರಿ ಇವಾಗ. ಚಿಯರ್ಸ್ ಫ್ರೆಂಡ್ಸ್. ನೀವು ನಿಮ್ಮ ಕೈಯಾಗ ಒಂದು ಕಪ್ ತಗೋರಿ, ಬರೀ ಕಲ್ತಿ ಕುಡೀರಿ.
ಹೋಗಿ ಬೇಯಿಸ್ಕೊಂಡು ಬಂದನು ಅಕ್ಕಿ ಹಿಟ್ಟು ಕಡಿಬೇಳೆ ಹಿಟ್ಟು. ನೆಕ್ಸ್ಟ್ ಮಕ್ಕಳು ಇರ್ಬೇಕಪ್ಪ ಮನ್ಯಾಗ ಹೆಲ್ಪಿಂಗ್ ಹ್ಯಾಂಡ್. ಇವತ್ತು ಮುಂಜಾನೆ ಹಿಡ್ದು ವೈಭವ್ ಫುಲ್ ಟು ಕೆಲಸ ಬ್ಯುಸಿ ಅನ್ನ. ಬೆಳಗಡ್ಡೆ ಸುಲ್ದನು 1 ಪಾವು ಕಿಲೋ ಮೇಲೆ ನೀರೇ ಬಿಟ್ಟು ಅರ್ಧಕ್ಕಿಂತ ಕಮ್ಮಿ, ಪಾವು ಕಿಲೋಕ್ಕಿಂತ ಹೆಚ್ಚು ಬೆಳಗಡ್ಡೆ ಸುಲ್ದಿಟ್ಟಿನ. ಸೊ 1 ವಾರಿಗೆ ನಂಗೆ ರಿಲ್ಯಾಕ್ಸ್. ಆ್ಯಂಡ್ ಇವಾಗ ಹಿಟ್ಟು ಬೀಸ್ಕೊಂಡು ಬಂದನು. ಆ್ಯಂಡ್ ಹೇಳಬೇಕಾದ್ರೆ ಈಗ ಬಟ್ಟೆನೂ ಫೋಲ್ಡ್ ಮಾಡಿಟ್ಟೆನ ಇಕ್ಕಬೇಕು. ಇವಾಗ ಮ್ಯಾಲಿಂದ ನಾ ತಂದೀನಿ, ಫೋಲ್ಡ್ ಮಾಡಿ ಇಟ್ಟನು. ಇವಾಗ ಎಲ್ಲರಿಗೂ ದೈಪಾಲ್ಯ ಕೊಟ್ಟಿನೈತಿ ಇಲ್ಲಕ್ಕ. ಎಲ್ಲರೂ ಮಸ್ತ್ ಎಂಜಾಯ್ ಮಾಡ್ಯಾರ. ಈಗ ಹೊಟ್ಟೆ ಫುಲ್ ಆಗ್ಯದ ಫ್ರೆಂಡ್ಸ್. ಲಿಟ್ರಲಿ ಹೇಳ್ಬೇಕಾದ್ರೆ ಕಮ್ಮಿ ತೋಡ ತಿಂದ್ರೂ ಹೆಚ್ಚೇ ತಿಂದಿನ ಫೀಲಿಂಗ್ ಬರ್ತದೆ ಫ್ರೆಂಡ್ಸ್. ನಾ ಅಂದಿನಲ್ಲಿ ನಿಮ್ಗೆ ಮೊಸರು ಕಮ್ಮಿ ಬರ್ತೇನೋ ಅಂತ. ಮೊಸರು ಕಮ್ಮಿ ಬರ್ತದೆ ಅಂತ ನಾವು 1 ಲೀಟ್ರ್ ಮೊಸರು ತಂದೀನಿ. ಬಟ್ ಲಿಟ್ರಲ್ಲಿ ನಾವು ಪ್ಯಾಕೆಟೇ ಟಚ್ ಮಾಡಿಲ್ಲ. ಆ್ಯಂಡ್ ಇವಾಗ ವೈಷ್ಣವಿ ಮಿಕ್ಸರ್ಗೆ ಹಾಕ್ಲತ್ತಾಳ. ಏನು ಅಂತಂದ್ರೆ ಅಕ್ಕಿ ಅವ್ನು ಜಾಸ್ತಿ ಅನ್ಸತ್ತೆ ಕ್ವಾಂಟಿಟಿ. ಅದಕ್ಕೆ ಅರ್ಧ ಈಗ ಗೊತ್ತಾ, ಅರ್ಧ ನಾಳೆಗೆ ಮಿಕ್ಸರ್ಗೆ ಹಾಕ್ಲಿಕ್ಕೆ ಬರ್ತವೆ ಅಂದಿನಿ. ಸೊ ಅರ್ಧ ಅಂದ್ರೆ ನಾಳೆಗೆ ಪಡ್ ಮಾಡ್ಲಿಕ್ಕೆ ಕೊಟ್ಟೆ. ಈಗ ಹೊತ್ತು ಹಾಕ್ತಾ ಇದ್ದಾಳ. ಆ್ಯಂಡ್ ನಾನು ಸೈಮಲ್ಟೇನಿಯಸ್ಲಿ ಜೀರಾ, ಯಾಕಂದ್ರೆ ನಂಗೆ ಅದು ಹೆವಿ ಅನ್ಸುತ್ತೆ ಫುಡ್. ದೈಬಲ ಹೆವಿ ಅನ್ಸುತ್ತೆ. ವೈಷ್ಣವಿಂದ ಅರ್ಧ ನಾನು ತಿಂದೀನಿ, ಅದಕ್ಕೆ ನಂಗೆ ಹೆವಿ ಅನ್ಸುತ್ತೆ. ಜೀರಾ ಡ್ರಿಂಕ್ ಮಾಡ್ಕೊಳತ್ತೀನಿ. ಅವೆಲ್ಲ ಪೌಡರ್ ಮಿಕ್ಸ್ ಅವಲ್ಲ, ಅದ್ರ ಅರಿಶಿಣು ಥೋಡೆ ದಾಲ್ಚಿನ್ನಿ ಎಲ್ಲತ್ತೀನಿ, ಮೆಣಸು ಕುಟ್ಟಿ ಹಾಕಿ ನೀರು ಕುದಿಸ್ಕೊಂಡು ಕುಡಿಲತ್ತೀನಿ. ಸೊ ಟೈಮ್ ನೋಡ್ಬೋದು ಎಷ್ಟಾಗ್ಯದಂತ. 9 ಆಗ್ಯದ ಫ್ರೆಂಡ್ಸ್. ಸೊ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಬಾಂಡಿ ಆಯಿತು, ಗ್ಯಾಸ್ ಕಟ್ಟಿನಿ, ಸೂಟಿಟ್ಟು ಜಾಸ್ತಿ ಹಗಸ ಕಡೆಯಿಂದ ಇವತ್ತು ಲಿಟ್ರಲಿ 4 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇವೆಲ್ಲ ಎಕ್ಸ್ಟ್ರಾಡ್ನರಿ. 1 ಗ್ಲಾಸ್ ಮಜ್ಜಿಗೆನೂ ಕುಡ್ದೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ವಾಕಿಂಗ್ ಕಂಪ್ಲೀಟ್ ಆಯಿತು. ಒಂದು ಸ್ವಲ್ಪ ಸ್ಟ್ರೆಚಸ್ ಮಾಡೀನಿ. ಭೇಟಿಯಾಗರಿ ನಾಳಿಂದ ಬ್ಲಾಗ್ನಾಗ ಫ್ರೆಂಡ್ಸ್. ಸಿ ಯು ಟುಮಾರೋ. ಹ್ಯಾವ್ ಎ ನೈಸ್ ಡೇ.